ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೀರ್ತಿ ಸಿದ್ದು ವಿಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಗೋಧಿ ರೊಟ್ಟಿ ಅಥವಾ ಗೋಧಿ ದೋಸೆನ ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಒಂದು ಪಾತ್ರೆಗೆ 1-2.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ. ಇವಾಗ ನಾನು ಏನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ತಗೊತಾ ಇದ್ದೀನಿ ನಾನು. ಇವಾಗ ಅದನ್ನು ತಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿನ ಹಾಕ್ಕೋಬೇಕು. ರುಚಿ ಹಾಕ್ಕೊಂಡು ಗೋಧಿ ಹಿಟ್ಟು ಮತ್ತು ರುಚಿ ಎರಡೂ ಒಂದಾಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಅದಕ್ಕೆ ಸ್ವಲ್ಪನೇ ನೀರು ತಗೊಂಡು ನಾವು ಅದನ್ನು ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಾರಿ ಯಾವಾಗಲೂ ನೀರು ಹಾಕೋಕ್ಕೆ ಹೋಗಬೇಡಿ. ಆ ರೀತಿ ಮಾಡೋದ್ರಿಂದ ನೀಟಾಗಿ ಬರಲ್ಲ ಹಿಟ್ಟು. ನಾವು ಅಂದ್ಕೊಂಡಿರೋ ಅಳತೆಗೆ ಬರಲ್ಲ. ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಅಳತೆ ತಗೊಂಡು ಮಾಡಿ ಯಾವಾಗಲೂ. ಇವಾಗ ಅದನ್ನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು 3 ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಸೌತೆಕಾಯಿ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಇನ್ನೂ ಬೇರೆ ಬೇರೆ ವಿಧವಾದಂಥ ಸೊಪ್ಪುಗಳನ್ನು ನೀವು ಹಾಕ್ಕೋಬೋದು. ಆದರೆ ನಾನು ಈ 3 ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕ್ಕೊಂಡು ನಾನು ರೊಟ್ಟಿ ಹಿಟ್ಟನ್ನ ಹದವಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡು ಅದನ್ನು ನಾನು ಒಂದು ಸೈಡ್ಗೆ ಎತ್ತಿರ್ತೀನಿ. ಅದು ಒಂದು 5 ನಿಮಿಷ ರೆಸ್ಟಿಗೆ ಇಡ್ತೀನಿ. ತುಂಬ ಟೈಮ್ ಇಲ್ಲ, ಬೇಗನೆ ಪಟಾಪಟ್ ಅಂತ ಲಂಚ್ ಬಾಕ್ಸಿಗೆ ಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ಅದು ಆಗಿದೆ, ಒಂದು 5 ನಿಮಿಷ ಆಗಿದೆ. ಇವಾಗ ಅದು ಒಂದು ಸ್ಟವ್ ಹಚ್ಚಿ ಒಂದು ದೋಸೆ ಹೆಂಚನ್ನು ಇಟ್ಟು ದೋಸೆ ಹೆಂಚಕ್ಕೆ ಕಾಯಕ್ಕಿಟ್ಟಿದ್ದೆ. ಇವಾಗ ಅದಕ್ಕೆ ಈರುಳ್ಳಿನ ಸವರ್ಕೊತಾ ಇದ್ದೀನಿ. ಈರುಳ್ಳಿ ಸವರ್ಕೊಂಡು ಅದಕ್ಕೆ ರೊಟ್ಟಿ ಹಿಟ್ಟನ್ನು ಹಾಕಿ ನಾನು ಬಳಿತಾ ಇದ್ದೀನಿ. ತಟ್ಟೋ ರೊಟ್ಟಿಗಿಂತ ಬಳಿಯೋ ರೊಟ್ಟಿ ತುಂಬಾ ಈಸಿ ಗೊತ್ತಾ. ಅದು ಅಂಟ್ಕೊತಾ ಇದೆ ಅಂತ ಅನಿಸಿದ್ರೆ ನೀವು ಅದಕ್ಕೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನೀವು ರೊಟ್ಟಿ ಹಿಟ್ಟನ್ನು ಬಳ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಸುಲಭವಾಗಿ ಬೇಗನೆ ಆಗುತ್ತೆ ಗೊತ್ತಾ. ಕೈ ಸುಡುತ್ತೆ ಅನ್ನೋವಂಥ ಯೋಚನೆಯೇ ಇರಲ್ಲ. ನೀವು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನೀವು ಅದನ್ನು ಬಳ್ಕೋಬೋದು. ಬಳಿಯೋ ರೊಟ್ಟಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಗೋಧಿ ರೊಟ್ಟಿ ಬೇರೆ ರೊಟ್ಟಿಗೆ ಹೋಲಿಸ್ಕೊಂಡ್ರೆ. ಮೊದಲಿನ ಥರ ಗೋಧಿ ಬರಲ್ಲ, ಆದ್ರೂ ಇವಾಗ ಗೋಧಿ ಯಾರೂ ಅಷ್ಟೊಂದು ಇಷ್ಟಪಡಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಅದು ಬಳ್ದಿದ್ದಾಗಿದೆ. ನೀವು ಎಣ್ಣೆ, ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೋಬೋದು. ಅದನ್ನು ಒಂದು ಸೈಡು ಎಣ್ಣೆ ಹಾಕಿ ಅದು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಅದು ಒಂದು ಸೈಡ್ ಆಗಿದೆ. ಇವಾಗ ಅದನ್ನು ಪಲ್ಟಾಯಿಸ್ಕೊಂಡು ಇನ್ನೊಂದು ಸೈಡ್ ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಚೂರು ಕಚ್ಕೊಳ್ಳಲ್ಲ. ಈರುಳ್ಳಿ ಏನಕ್ಕೆ ಸವರಿದೆ ಅಂದರೆ ನಾನು ಈರುಳ್ಳಿ ಸವರೋದ್ರಿಂದ ರೊಟ್ಟಿ ಕಲ್ಲಿಗೆ ತವೆಗೆ ಕಚ್ಕೊಳ್ಳಲ್ಲ. ಬೇಕು ಅಂದರೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಓಕೆನಾ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ರೊಟ್ಟಿ. ನೆಂದುಬಿಟ್ರಂತೂ ಇಟ್ಟು ರೆಸ್ಟಲ್ಲಿ ಇಟ್ಬಿಟ್ರೆ ಇನ್ನೂ ತುಂಬ ಅಂದರೆ ತುಂಬ ತೆಳುವಾಗಿ ತೇಯ್ಕೋಬೋದು ರೊಟ್ಟಿನ. ಅಷ್ಟು ಚೆನ್ನಾಗಿ ಬರುತ್ತೆ ನೆಂದು ಬಿಟ್ರೆ. ಇವಾಗ ಇನ್ನೊಂದು ರೊಟ್ಟಿ ಬಳ್ದಿದ್ದಾಗಿದೆ. ಅದಕ್ಕೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಎಲ್ಲ ಹಾಕಿ ಅದನ್ನು ಬೇಯಕ್ಕೆ ಬಿಟ್ಮೇಲೆ ಇವಾಗ ಅದು ಆಗಿದೆ. ಇವಾಗ ಅದನ್ನು ನಾನು ಪಲ್ಟಾಯಿಸ್ಕೊತಾ ಇದ್ದೀನಿ. ಪಲ್ಟಾಯಿಸ್ಕೊಂಡು ಇನ್ನೊಂದು ಸೈಡು ನಾನು ಬೇಯಿಸ್ಕೊತೀನಿ ಅದನ್ನು. ನೋಡಿ ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ, ತೆಳುವಾಗಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕೊನೆಗೂ ಗೋಧಿ ರೊಟ್ಟಿ ರೆಡಿ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಅದರ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.